ಹಾಯ್ ಫ್ರೆಂಡ್ಸ್, ಕ್ಯೂಕಾಲ್ ಕ್ಲಾಸಸ್ಗೆ ಸ್ವಾಗತ. ನನ್ನ ಹೆಸರು ಅಶ್ವಿನಿ. ನಾವು ಜೋಗ್ರಫಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ 6th ಸ್ಟ್ಯಾಂಡರ್ಡ್ಗೆ ದಿ ಅರ್ತ್ ಆರ್ ಹ್ಯಾಬಿಟ್ಯಾಟ್, ಅದರಲ್ಲಿ ಚಾಪ್ಟರ್ 4 ಮ್ಯಾಪ್ಸ್ ಸ್ಟಾರ್ಟ್ ಮಾಡೋಣ ಇವತ್ತು. ಓಕೆ, ಈ ಚಾಪ್ಟರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋಣ. ವಾಟ್ ಈಸ್ ಅ ಮ್ಯಾಪ್, ಯೂಸ್ಫುಲ್ನೆಸ್ ಆಫ್ ಮ್ಯಾಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ಸ್, ಸ್ಕೆಚ್ ಮತ್ತು ಪ್ಲ್ಯಾನ್. ಈ ಯೂಸ್ಫುಲ್ನೆಸ್ ಮ್ಯಾಪ್ ಅಂದರೆ ಏನು ಅಂತ ತಿಳ್ಕೊತೀವಿ. ವಾಟ್ ಈಸ್ ಅ ಮ್ಯಾಪ್, ಮತ್ತು ಮ್ಯಾಪ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾಕೆ ಮ್ಯಾಪ್ ಬೇಕು ಅಂತ ತಿಳ್ಕೊತೀವಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ಇದರಲ್ಲಿ 3 ಟೈಪ್ಸ್ ಇದೆ. ಮತ್ತು ಈ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ಸ್, ಇದರಲ್ಲೂ 3 ಕಾಂಪೊನೆಂಟ್ಸ್ ಇದೆ. ಮತ್ತು ಇದನ್ನೆಲ್ಲ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಮತ್ತು ಸ್ಕೆಚ್ ಅಂದರೆ ಏನು, ಮತ್ತು ಪ್ಲ್ಯಾನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ನಮಗೆ ಮ್ಯಾಪ್ ಯಾಕೆ ಬೇಕು, ಮತ್ತು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ ಏನಂತ, ನಾನು ಗ್ಲೋಬ್ ಬಗ್ಗೆ ಹೇಳಿದೆ ಅಲ್ವಾ. ಗ್ಲೋಬ್ ಅಂದರೆ ಏನಂತ ಹೇಳಿದೆ, ಇಟ್ ಈಸ್ ಅ ಮಿನಿಯೇಚರ್ ವರ್ಷನ್ ಆಫ್ ಆರ್ ಅರ್ತ್ ಅಂತ ಹೇಳಿದೆ ಅಲ್ವಾ. ಇದು ಗ್ಲೋಬ್ ಅಲ್ವಾ. ಸೊ ಗ್ಲೋಬ್ ಏನಕ್ಕೆ ಯೂಸ್ ಆಗುತ್ತೆ ನಮಗೆ, ಟು ಸ್ಟಡಿ ದಿ ಅರ್ತ್ ಅಂತ ಹೇಳಿದ್ದೆ. ಸೀಸನ್ಸ್ ಬಗ್ಗೆ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಮತ್ತು ಹೇಗೆ ಗ್ಲೋಬ್ ಏನಕ್ಕೆ ಯೂಸ್ ಆಯಿತು, ರೊಟೇಷನ್ ಮತ್ತು ರೆವಲ್ಯೂಷನ್ ಹೇಗಾಗುತ್ತೆ ಅಂತ ನೋಡಿದ್ವಿ. ಬಟ್ ಅದಕ್ಕೆ ಈ ಗ್ಲೋಬ್ಗೂ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ. ಓಕೆ, ಇದು ಗ್ಲೋಬ್ ಅಂತ ಹೇಳಿದೆ. ಈ ಗ್ಲೋಬ್ನ ನಾನು ಏನು ಹೇಳಿದೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂದರೆ ದಿ ಲೈನ್ ಆಪೋಸಿಟ್ ಟು ಪ್ರೈಮ್ ಮೆರಿಡಿಯನ್ನ ಏನು ಕೇಳಿರ್ತೀವಿ, ಇದು ಪ್ರೈಮ್ ಮೆರಿಡಿಯನ್ ಅಂತ ನೋಡಿದ್ವಿ ನಾವು. ಇದು ಪ್ರೈಮ್ ಮೆರಿಡಿಯನ್ ಅಲ್ವಾ. ಇದು ಪ್ರೈಮ್ ಮೆರಿಡಿಯನ್ದು ಆಪೋಸಿಟ್ ಏನಿರುತ್ತೆ ಅಂತ ಹೇಳಿದೆ ನಾನು, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳಿದೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಹತ್ರ ಗ್ಲೋಬ್ನ ಕಟ್ ಮಾಡಿ ಓಪನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಈ ಥರ ಮ್ಯಾಪ್ ಸಿಗುತ್ತೆ. ಲೆಟ್ ಮೀ ಶೋ ಯು. ನೋಡಿ, ಈ ಥರ ಇಂಟರ್ನ್ಯಾಷನಲ್ ಡೇಟ್ ಲೈನು ಈ ಕಡೆ ಮತ್ತು ಈ ಕಡೆ ಕಾಣ್ತಿರೋದು 180 ಡಿಗ್ರೀಸ್ ಹತ್ರ. ಗ್ಲೋಬ್ನ ಓಪನ್ ಮಾಡಿ ಕಟ್ ಮಾಡಿದ್ರೆ ಈ ಥರ ನಮಗೆ ಮ್ಯಾಪ್ ಸಿಗುತ್ತೆ. ಓಕೆ, ಯೂಸಸ್ ಆಫ್ ಮ್ಯಾಪ್ ಏನಂತ ನೋಡೋಣ. ಮ್ಯಾಪ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಓಕೆ, ನಾವೀಗ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಡಿಫ್ರೆನ್ಸಸ್ ಬೇಕು. ಗ್ಲೋಬ್ ಅಂದರೆ ಏನು ಮತ್ತು ಮ್ಯಾಪ್ ಅಂದರೆ ಏನು, ಇದ್ರ ಮಧ್ಯೆ ಇರೋ ಡಿಫ್ರೆನ್ಸಸ್ ಏನು. ನಾನು ಏನು ಹೇಳಿದೆ, ಗ್ಲೋಬ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಹತ್ರ ಕಟ್ ಮಾಡಿ ಓಪನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಮ್ಯಾಪ್ ಸಿಗುತ್ತೆ. ಸೊ ಗ್ಲೋಬ್ ನೀವು ನೋಡ್ಬೋದು, ಇಟ್ ಈಸ್ ರೌಂಡ್ ಆ್ಯಂಡ್ ಶೇಪ್ ಅಲ್ವಾ. ಆದರೆ ಮ್ಯಾಪ್ ಈ ಥರ ಅಲ್ಲ, ಇಟ್ಸ್ ಅ ಪ್ಲೇನ್ ಸರ್ಫೇಸ್, ಫ್ಲ್ಯಾಟೆಂಡ್ ಆಗಿರುತ್ತೆ. ಇಟ್ಸ್ ಅ ಶೀಟ್ ಅಂತ ಕರಿಬೋದು. ಸೊ ಇದು ಇನ್ನು ರೌಂಡ್ ಆಗಿರುತ್ತೆ. ಸೊ ಇಟ್ಸ್ ಅ 3D representation of the earth. 3D representation of earth ಆಯಿತಾ. ಇದು ಏನು 2D ರೆಪ್ರೆಸೆಂಟೇಷನ್ ಅಂದರೆ ಇದು 3 ಡೈಮೆನ್ಷನಲ್. ನೋಡಿ, ನಿಮಗೆ ಕಾಣ್ತಿದೆ ಅಲ್ವಾ, ಗ್ಲೋಬು ಫುಲ್ ಈ ಥರ ನೀಟಾಗಿ ಕಾಣ್ತಾ ಇದೆ. ಬಟ್ ಮ್ಯಾಪ್ ಏನು ಕಾಣ್ತಾ ಇದೆ ನಮಗೆ, ಜಸ್ಟ್ ಅ ಪ್ಲೇನ್ ಸರ್ಫೇಸ್ ಕಾಣ್ತಾ ಇದೆ, ಅಂದರೆ ಅ ಶೀಟ್ ಕಾಣ್ತಾ ಇದೆ. ಸೊ ಇಟ್ ಈಸ್ ಅ 2D representation ಆಫ್ ಅರ್ತ್. ಓಕೆ, ಏನಾಗುತ್ತೆ ಈಗ ಇದಕ್ಕೆ ಇನ್ನೊಂದು ಮ್ಯಾಪ್, ಗ್ಲೋಬ್ಗೆ ಮತ್ತು ಮ್ಯಾಪ್ಗೆ ಇನ್ನೊಂದು ಏನು ಅಂದರೆ, ನೋಡಿ ಈ ಮ್ಯಾಪ್ನ ನಾವು ಎಷ್ಟು ಚಿಕ್ಕ ಸೈಜ್ಗೆ ಬೇಕಾದರೂ ಫೋಲ್ಡ್ ಮಾಡಿಬಿಟ್ಟು ನಮ್ಮ ಪಾಕೆಟಲ್ಲಿ ಫಿಟ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ಬೋದು. ಬಟ್ ಗ್ಲೋಬು, ಇಷ್ಟು ದೊಡ್ಡ ಗ್ಲೋಬ್ನ ನಾವು ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕಾಗತ್ತಾ, ಆಗಲ್ಲ ಅಲ್ವಾ. ಇನ್ನೂ ಸ್ಮಾಲರ್ ವರ್ಷನ್ಸ್ ಆಫ್ ಗ್ಲೋಬ್ ಸಿಗುತ್ತೆ. ಬಟ್ ಸ್ಟಿಲ್ ಅದು ಹ್ಯಾಂಡಿ ಅಲ್ವಾ. ಅಕಸ್ಮಾತ್ ಏನಾದರೂ ಟ್ರಾವೆಲ್ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಒಡೆದೋಗೋ ಸಾಧ್ಯತೆ ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಬಟ್ ವೆರಾಸ್ ಮ್ಯಾಪ್, ನಾವು ಅದನ್ನು ಭದ್ರವಾಗಿ ಫೋಲ್ಡ್ ಮಾಡಿಕೊಂಡು ನಮ್ಮ ಪಾಕೆಟ್ ಒಳಗಡೆ ಸೇಫಾಗಿ ಇಟ್ಕೊಳ್ಬೋದು ಅಲ್ವಾ. ಸೊ ಇದೊಂದು ಇದಾಗ ಡಿಫ್ರೆನ್ಸ್ ಹೇಳ್ಬೋದು ನಾವು. ಸೊ ಮ್ಯಾಪ್ಸ್ ಆರ್ ಈಸಿಯರ್ ಟು ಹ್ಯಾಂಡಲ್ ವೆನ್ ಕಂಪೇರ್ ಟು ಗ್ಲೋಬ್ ಆಯಿತಾ. ಸೊ ಈಗ ನಮ್ಗೆ ಗೊತ್ತಾಯಿತು ಗ್ಲೋಬ್ ಅಂದರೆ ಏನು, ಮ್ಯಾಪ್ ಅಂದರೆ ಏನು. ಗ್ಲೋಬ್ ಇಸ್ ಅ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ದಿ ಅರ್ತ್, ವೆರಾಸ್ ದಿ ಮ್ಯಾಪ್ ಇಸ್ ದಿ 2 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ದಿ ಅರ್ತ್ ಅಂತ. ನೆಕ್ಸ್ಟು ನಾವು ಲಿಮಿಟೇಷನ್ಸ್ ಆಫ್ ಗ್ಲೋಬ್ ಏನಂತ ನೋಡೋಣ. ನಾವು ಗ್ಲೋಬ್ ಬದಲು ಯಾಕೆ ಮ್ಯಾಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಓಕೆ, ಲಿಮಿಟೇಷನ್ಸ್ ಆಫ್ ದಿ ಗ್ಲೋಬ್.
ಓಕೆ, ಗ್ಲೋಬ್ಗೆ 2 ಲಿಮಿಟೇಷನ್ಸ್ ನಾವು ನೋಡ್ಬೋದು ಮೇಯ್ನಾಗಿ. ಏನು ಅಂದರೆ, ಒಂದು ಲಿಮಿಟೇಷನ್ಸ್ ಆಫ್ ದಿ ಗ್ಲೋಬಲ್ಲಿ ಒಂದು ಸೈಜ್ ಮತ್ತು ಇನ್ನೊಂದು ಹೆಲ್ಪ್ಫುಲ್ ಓನ್ಲಿ ಇನ್ ಸ್ಟಡಿಂಗ್ ದಿ ಅರ್ತ್ ಆ್ಯಸ್ ಅ ಹೋಲ್. ಓಕೆ, ಸೈಜ್ ನಾನು ಹೇಳಿದ ಪ್ರಕಾರ ನಮಗೆ ಅದನ್ನು ನೀಟಾಗಿ ಕ್ಯಾರಿ ಮಾಡುವಾಗ ದೊಡ್ಡ ದೊಡ್ಡ ಗ್ಲೋಬ್ಸ್ನೆಲ್ಲ ಕ್ಯಾರಿ ಮಾಡೋಕ್ಕೆ ಆಗಲ್ಲ ಅಲ್ವಾ, ತುಂಬ ಕಷ್ಟ ಆಗುತ್ತೆ, ನಮ್ಮ ಪಾಕೆಟಲ್ಲಿ ಫಿಟ್ ಆಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಬಟ್ ಆದರೆ ಆ ಥರ ಅಲ್ಲ, ನಾವು ಇಷ್ಟು ಒಂದು ರೂಮಷ್ಟು ದೊಡ್ಡ ಮ್ಯಾಪ್ ಇದ್ದರೂ ಕೂಡ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ನಾವು ಸೇಫಾಗಿ ಕ್ಯಾರಿ ಮಾಡ್ಬೋದು ಅಲ್ವಾ. ನೆಕ್ಸ್ಟು ಇದೇನು ಹೇಳ್ತಾ ಇದ್ದಾರೆ, ಹೆಲ್ಪ್ಫುಲ್ ಓನ್ಲಿ ಇನ್ ಸ್ಟಡಿಂಗ್ ದಿ ಅರ್ತ್ ಆ್ಯಸ್ ಅ ಹೋಲ್. ನಾನು ಆಗಲೇ ನಿಮಗೆ ಗ್ಲೋಬ್ ಏನಕ್ಕೆ ಯೂಸ್ ಮಾಡಿದೆ ನಿಮಗೆ ಲಾಸ್ಟ್ ಚಾಪ್ಟರಲ್ಲಿ, ಗ್ಲೋಬು ಅರ್ತ್ಸ್ದು ರೊಟೇಷನ್ಸ್, ರೆವಲ್ಯೂಷನ್ಸು ಮತ್ತು ಲಾಂಗಿಟ್ಯೂಡ್ಸ್, ಲ್ಯಾಟಿಟ್ಯೂಡ್ಸು ಇದ್ರ ಬಗ್ಗೆ ಓದೋಕ್ಕೆ ನಮಗೆ ಗ್ಲೋಬ್ ಹೆಲ್ಪ್ ಆಯಿತು. ಬಟ್ ನೀವು ಅಕಸ್ಮಾತ್ ಇನ್ ಕೇಸ್ ಆಫ್ ಇಂಡಿಯಾ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೋಬೇಕು. ಬಟ್ ಗ್ಲೋಬ್ ಮೇಲೆ ನೋಡಿ ಇಂಡಿಯಾ ಎಷ್ಟು ಪುಟ್ಟದಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ, ಇಷ್ಟೇ ಚಿಕ್ಕ ಇದರಲ್ಲಿ ನಾವು ಇಂಡಿಯಾದಲ್ಲಿ ಏನೇನಿದೆ, ಯಾವ್ಯಾವ ಮೌಂಟೇನ್ಸ್ ಇದೆ, ಮತ್ತು ಯಾವ್ಯಾವ ರಿವರ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕಾಗತ್ತಾ? ಆಗಲ್ವಾ. ಸೊ ಗ್ಲೋಬ್ ಏನಾಗುತ್ತೆ, ಇಟ್ಸ್ ಜಸ್ಟ್ ಯೂಸ್ಫುಲ್ ಇನ್ ಸ್ಟಡಿಂಗ್ ದಿ ಅರ್ತ್ ಆ್ಯಸ್ ಅ ಹೋಲ್. ಈ ಫುಲ್ ಅರ್ತ್ ಬಗ್ಗೆ ಓದೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಕಾಂಟಿನೆಂಟ್ ಬಗ್ಗೆ ಅಥವಾ ಒಂದು ಕಂಟ್ರಿ ಬಗ್ಗೆ ಅಥವಾ ಒಂದು ಏರಿಯಾ ಬಗ್ಗೆ, ಒಂದು ಸ್ಟೇಟ್ ಬಗ್ಗೆ ಈ ಥರ ಓದೋಕ್ಕಾಗತ್ತಾ ಗ್ಲೋಬ್ ಮೇಲೆ? ನೋಡಿ, ಸುಮ್ಮನೆ ಇಂಡಿಯಾನ ಹೋಲಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ನೇಷನ್ನ. ಇಲ್ಲಿ ಸ್ಟೇಟ್ಸ್ ಮಾರ್ಕ್ ಆಗಿರಲ್ಲ, ದೊಡ್ಡ ದೊಡ್ಡ ಗ್ಲೋಬ್ಸಲ್ಲಿ ಮಾರ್ಕ್ ಆಗಿದ್ರು ಕೂಡ ಅದರೊಳಗಡೆ ಈಗ ಸಪೋಸ್ ಇನ್ ಕೇಸ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಸಮ್ ಪ್ಲೇಸ್ ಲೈಕ್ ಡೆಲ್ಲಿ ಅಂತ ತಿಳ್ಕೊಳ್ಳಿ, ಅಥವಾ ಬ್ಯಾಂಗ್ಳೂರ್ ಅಂತ ತಿಳ್ಕೊಳ್ಳಿ, ಈ ಥರ ಪ್ಲೇಸಸ್ ಬಗ್ಗೆ ಓದೋಕ್ಕಾಗತ್ತಾ ಗ್ಲೋಬ್ ಮೇಲೆ? ಆಗಲ್ಲ. ಯು ಕಾಂಟ್ ಗೆಟ್ ಟು ನೋ ದ ಡೀಟೇಲ್ಸ್ ಅಲ್ವಾ, ಸ್ಪೆಸಿಫಿಕ್ ಡೀಟೇಲ್ಸ್ ಆಫ್ ಅ ಪ್ಲೇಸ್, ಅದ್ರ ಬಗ್ಗೆ ನಿಮಗೆ ಗ್ಲೋಬ್ ಮೇಲೆ ತಿಳ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಒಂದು ಮೇಜರ್ ಲಿಮಿಟೇಷನ್ ಆಫ್ ಅ ಗ್ಲೋಬ್. ಯು ಕ್ಯಾನ್ ಜಸ್ಟ್ ಸ್ಟಡಿ ಅರ್ತ್ ಆ್ಯಸ್ ಅ ಹೋಲ್. ಅರ್ತ್ ಬಗ್ಗೆ ಫುಲ್ ಅರ್ತಲ್ಲಿ ಇನ್ನು ಯಾವುದೇ ಅರ್ತ್ ಯಾವ ಥರ ವರ್ಕ್ ಆಗ್ತಾಯಿದೆ ಅಂದರೆ ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್, ಸೀಸನ್ಸ್ ಬಗ್ಗೆ, ಇದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಕ್ಕಾಗತ್ತೆ. ಬಟ್ ಮ್ಯಾಪ್ಸ್ ಆ ಥರ ಅಲ್ಲ. ಸೊ ಅದಕ್ಕೆ ಈ 2 ಲಿಮಿಟೇಷನ್ಸ್ನ ಓವರ್ಕಮ್ ಮಾಡೋಕ್ಕೆ ಅಥವಾ ಇನ್ನು ನಾವು ಮ್ಯಾಪ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಇವಾಗ ಲಿಮಿಟೇಷನ್ಸ್ ಆಫ್ ದಿ ಗ್ಲೋಬ್ ಅರ್ಥ ಆಯಿತು. ಒಂದು ಸೈಜ್ ಮತ್ತು ಹೆಲ್ಪ್ಫುಲ್ ಓನ್ಲಿ ಇನ್ ಸ್ಟಡಿಂಗ್ ದಿ ಅರ್ತ್ ಆ್ಯಸ್ ಅ ಹೋಲ್. ಓಕೆ, ಸೊ ಈಗ ಅದಕ್ಕೆ ನಾವು ಏನು ಮಾಡಿದ್ರು, ಜಾಗ್ರಫರ್ಸು ಗ್ಲೋಬ್ ಮೇಲೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮ್ಯಾಪ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಈಗ ನಾವು ಮ್ಯಾಪ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಈಗ ಡೆಫಿನಿಷನ್ ನೋಡೋಣ. ವಾಟ್ ಇಸ್ ಅ ಮ್ಯಾಪ್? ಮ್ಯಾಪ್ ಅಂದರೆ ಏನು ಅಂತ ಏನು ಹೇಳ್ತಿದ್ದಾರೆ. ಅ ಮ್ಯಾಪ್ ಇಸ್ ಅ ರೆಪ್ರೆಸೆಂಟೇಷನ್ ಆರ್ ಅ ಡ್ರಾಯಿಂಗ್ ಆಫ್ ದಿ ಅರ್ತ್ಸ್ ಸರ್ಫೇಸ್ ಆರ್ ಅ ಪಾರ್ಟ್ ಆಫ್ ಇಟ್ ಡ್ರಾನ್ ಆನ್ ಅ ಫ್ಲ್ಯಾಟ್ ಸರ್ಫೇಸ್ ಅಕಾರ್ಡಿಂಗ್ ಟು ಅ ಸ್ಕೇಲ್. ಏನು ಹೇಳ್ತಾ ಇದ್ದಾರೆ, ಇದು ಒಂದು ರೆಪ್ರೆಸೆಂಟೇಷನ್ ಅಥವಾ ಡ್ರಾಯಿಂಗ್. ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಆರ್ ಅ ಡ್ರಾಯಿಂಗ್ ಆಫ್ ದಿ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಗೊತ್ತು ನಮಗೆ, ವಾಟ್ ಇಟ್ ಈಸ್ ಮೇಡ್ ಅಪ್ ಆಫ್. ಅರ್ತ್ ಸರ್ಫೇಸ್ ಈಸ್ ಮೇಡ್ ಅಪ್ ಆಫ್ ಮೌಂಟೇನ್ಸ್ ಮತ್ತು ಪ್ಲ್ಯಾಟ್ಯೂಸ್, ಪ್ಲೇನ್ಸ್, ರಿವರ್ಸ್, ಈ ಥರ ಅರ್ತ್ ಸರ್ಫೇಸ್ ಆರ್ ಅ ಪಾರ್ಟ್ ಆಫ್ ಇಟ್ ಅಂದರೆ ಅ ಕಾಂಟಿನೆಂಟ್. ಫುಲ್ ಅರ್ತ್ ಅಲ್ಲ, ಒಂದು ಕಾಂಟಿನೆಂಟು ಅಥವಾ ಒಂದು ಕಂಟ್ರಿನೋ ಅಥವಾ ಒಂದು ಸ್ಟೇಟೋ, ಪಾರ್ಟ್ ಆಫ್ ಇಟ್ ಡ್ರಾನ್ ಆನ್ ಅ ಫ್ಲ್ಯಾಟ್ ಸರ್ಫೇಸ್. ಫ್ಲ್ಯಾಟ್ ಸರ್ಫೇಸ್ ಅಂದರೆ ಏನು, ಪ್ಲೇನ್ ಆಗಿ ಈ ಥರ ಫ್ಲ್ಯಾಟ್ ಆಗಿರೋ ಸರ್ಫೇಸ್ ಮೇಲೆ ಡ್ರಾ ಮಾಡೋದನ್ನು ಮತ್ತು ವೇರ್ ಅಕಾರ್ಡಿಂಗ್ ಟು ಅ ಸ್ಕೇಲ್. ಈ ಡ್ರಾಯಿಂಗ್ನ ನಾವು ಸುಮ್ಮನೆ ಹೆಂಗೆ ಬಿಡಿಸೋದಲ್ಲ, ಇದಕ್ಕೆ ಸ್ಕೇಲ್ ಅಂದರೆ ಮೆಷರ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡೋದನ್ನ ನಾವು ಮ್ಯಾಪ್ ಅಂತ ಕರಿತೀವಿ. ಇನ್ನೊಂದ್ಸತಿ ನೋಡಿ, ಅ ಮ್ಯಾಪ್ ಇಸ್ ಅ ರೆಪ್ರೆಸೆಂಟೇಷನ್ ಆರ್ ಅ ಡ್ರಾಯಿಂಗ್. ಮೇನ್ಲಿ ಮ್ಯಾಪು ಒಂದು ಡ್ರಾಯಿಂಗು ಏನದ್ರ ಬಗ್ಗೆ, ಆಫ್ ದಿ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಹೇಳಿದ್ನಲ್ಲ, ಮೌಂಟೇನ್ಸ್, ಪ್ಲೇನ್ಸ್, ಪ್ಲ್ಯಾಟೂಸ್ ಈ ಥರ ಎಲ್ಲ ರೆಪ್ರೆಸೆಂಟ್ ಮಾಡಿ ಅರ್ತ್ನ ಒಂದು ಶೀಟ್ ಮೇಲೆ ಡ್ರಾ ಮಾಡ್ತೀವಿ. ಅಥವಾ ಒಂದು ಕಂಟ್ರಿನೋ ಈ ಥರ ಡ್ರಾ ಮಾಡೋದನ್ನ ಏನು ಮೆಷರ್ಮೆಂಟ್ ಯೂಸ್ ಮಾಡಿಕೊಂಡು ಇದನ್ನು ನಾವು ಮ್ಯಾಪ್ ಅಂತ ಕರಿತೀವಿ. ಎಕ್ಸ್ಕ್ಯೂಸ್ ಮೀ. ಓಕೆ, ಡೆಫಿನಿಷನ್ ಅರ್ಥ ಆಯಿತು ಅಲ್ಲ ಮ್ಯಾಪ್ ಅಂದರೆ ಏನು ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಪ್ ಅಂದರೆ ಒಂದು ರೆಪ್ರೆಸೆಂಟೇಷನ್ ಅಥವಾ ಡ್ರಾಯಿಂಗ್ ಆಫ್ ವಾಟ್, ಆಫ್ ದಿ ಅರ್ತ್ ಸರ್ಫೇಸ್. ಎಲ್ಲಿ
ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಯೂಸ್ ಮಾಡಿಕೊಂಡು ಸ್ಕೇಲ್ನ ಯೂಸ್ ಮಾಡಿಕೊಂಡು ಅಂದರೆ ಮೆಷರ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಮ್ಯಾಪ್. ನೆಕ್ಸ್ಟು ಯೂಸ್ಫುಲ್ನೆಸ್ ಆಫ್ ಮ್ಯಾಪ್ ನೋಡೋಣ. ಮ್ಯಾಪ್ ಯಾಕೆ ಯೂಸ್ ಆಗುತ್ತೆ ಅಂತ. ಓಕೆ, ಈಗ ನಾವು ಯೂಸ್ಫುಲ್ನೆಸ್ ಆಫ್ ಮ್ಯಾಪ್ಸ್ ನೋಡೋಣ, ಏನೇನಕ್ಕೆ ಮ್ಯಾಪ್ಸ್ ಯೂಸ್ ಆಗುತ್ತೆ ಅಂತ ನೋಡಿ. ಫಸ್ಟ್ ಪಾಯಿಂಟು, ಮ್ಯಾಪ್ ಶೋಸ್ ಅ ಸ್ಮಾಲ್ ಏರಿಯಾ ಆ್ಯಂಡ್ ಅ ಫ್ಯೂ ಫ್ಯಾಕ್ಟ್ಸ್. ಹೇಳಿದ್ನಲ್ಲ, ಮ್ಯಾಪ್ಸ್ ಮೇಲೆ ನಾವು ಒಂದು ಚಿಕ್ಕ ಏರಿಯಾ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವಿಲೇಜ್ ತೆಕ್ಕೊಳ್ಳಿ ಅಥವಾ ನಿಮ್ಮದು ಒಂದು ಟೌನ್ ತೆಕ್ಕೊಳ್ಳಿ. ಈ ಟೌನ್ ಸ್ಮಾಲ್ ಏರಿಯಾನ ಕೂಡ ರೆಪ್ರೆಸೆಂಟ್ ಮಾಡ್ಬೋದು ಮತ್ತು ಅದ್ರ ಬಗ್ಗೆ ಫ್ಯೂ ಫ್ಯಾಕ್ಟ್ಸ್, ಈ ಥರ ಫ್ಯಾಕ್ಟ್ಸ್ನ ಕೂಡ ಮ್ಯಾಪ್ ಮೇಲೆ ರೆಪ್ರೆಸೆಂಟ್ ಮಾಡ್ಬೋದು. ಫ್ಯಾಕ್ಟ್ಸ್ ಅಂದರೆ ಈ ಸ್ಕೂಲ್ಸ್ ಬಗ್ಗೆ ಮತ್ತು ಬಿಲ್ಡಿಂಗ್ಸ್ ಬಗ್ಗೆ, ಈ ಥರ ರೋಡ್ಸು, ಈ ಥರ ಫ್ಯೂ ಫ್ಯಾಕ್ಟ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು ಮ್ಯಾಪ್ಸ್ ಮೇಲೆ. ಮತ್ತು ನೋಡಿ, ಮ್ಯಾಪ್ಸ್ ಮೇ ಕಂಟೇನ್ ಆ್ಯಸ್ ಮೆನಿ ಫ್ಯಾಕ್ಟ್ಸ್ ಆ್ಯಸ್ ಅ ಬಿಗ್ ಬುಕ್. ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಮ್ಯಾಪ್ಸಲ್ಲಿ. ಅಂದರೆ ರಿವರ್ಸು, ಮೌಂಟೇನ್ಸು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಬಗ್ಗೆ, ಮತ್ತು ವಾಟ್ ಎಲ್ಸ್, ಮತ್ತು ಫ್ಲೈಟ್ಸ್ದು ಏವಿಯೇಷನ್ ರೂಟ್ಸ್ ಬಗ್ಗೆ, ಮತ್ತು ಮಿನರಲ್ಸ್ ಬಗ್ಗೆ, ಈ ಥರ, ಮತ್ತು ಯಾವ್ಯಾವ ಥರ ಪ್ಲೇಸಲ್ಲಿ ಯಾವ್ಯಾವ ಥರ ಕಲ್ಟಿವೇಷನ್ ನಡೆಯುತ್ತೆ, ಮತ್ತು ಅದು ಟ್ರೆಡಿಷನ್ನು, ಫುಡ್ಡು, ಈ ಥರ ಎಷ್ಟೊಂದು ರೆಪ್ರೆಸೆಂಟೇಷನ್ಸ್ ನಾವು ಈ ಫ್ಯಾಕ್ಟ್ಸ್ನ ನಾವು ಮ್ಯಾಪಲ್ಲಿ ನೋಡ್ಬೋದು. ಒಂದು ದೊಡ್ಡ ಬುಕ್ನೇ ಮಾಡ್ಬೋದು, ಅಷ್ಟು ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ಸಿಗುತ್ತೆ ಮ್ಯಾಪಿಂದ. ಮತ್ತು ಮೆನಿ ಮ್ಯಾಪ್ಸ್ ಆರ್ ಪುಟ್ ಟುಗೆದರ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಏನು, ಮೆನಿ ಮ್ಯಾಪ್ಸ್ ಪುಟ್ ಟುಗೆದರ್ ಇಸ್ ಕಾಲ್ಡ್ ಏನು, ಅಟ್ಲಾಸ್. ಇದು ಬುಕ್ಕು, ನಾನು ತೋರಿಸ್ತೀನಿ ನಿಮಗೆ ಅಟ್ಲಾಸ್ ಹೇಗಿರುತ್ತೆ ಅಂತ. ಸೊ ಇದರಲ್ಲಿ ತುಂಬ ಮ್ಯಾಪ್ಸ್ನ ನಾವು ಹಾಕಿದರೆ ನಮಗೆ ಅಟ್ಲಾಸ್ ಸಿಗುತ್ತೆ. ಮತ್ತು ನೋಡಿ, ಲಾಸ್ಟ್ ಪಾಯಿಂಟು, ಮ್ಯಾಪ್ಸ್ ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್ ದೆನ್ ಅ ಗ್ಲೋಬ್ ನಾನು ಹೇಳಿದ್ದೆಲ್ಲ ಬರೀ ಅರ್ತ್ ಆ್ಯಸ್ ಅ ಹೋಲ್ ಬರೀ ನಾವು ನೋಡ್ಬೋದು. ಬಟ್ ಮ್ಯಾಪ್ಸ್ ಹಂಗಲ್ಲ, ಒಂದು ಈಚ್ ಆ್ಯಂಡ್ ಎವ್ರಿ ಪ್ಲೇಸ್, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ, ಅಥವಾ ಒಂದು ದೇಶದ ಬಗ್ಗೆ, ಅದ್ರದ್ದು ಜನ ಅಥವಾ ಅದ್ರದ್ದು ವೆಜಿಟೇಷನ್ನು, ಅದ್ರದ್ದು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಏನು, ರೈನ್ಫಾಲು, ಈ ಥರ ಎಷ್ಟೊಂದು ನಾವು ತಿಳ್ಕೊಬೋದು. ಏನು ಮೋರ್ ಇನ್ಫಾರ್ಮೇಷನ್ ದೆನ್ ಅ ಗ್ಲೋಬ್ ಜಸ್ಟು ಅರ್ತ್ ಬಗ್ಗೆ ಮಾತಾಡುತ್ತೆ. ವೆರಾಸ್ ಮ್ಯಾಪ್ ಇನ್ ಸ್ಪೆಸಿಫಿಕ್ ಡೀಟೇಲ್ಸ್ ನಮಗೆ ಆ ಪ್ಲೇಸ್ ಬಗ್ಗೆ ಅಥವಾ ಜಾಗದ ಬಗ್ಗೆ ಕೊಡ್ತಾ ಹೋಗುತ್ತೆ. ಸೊ ನೋಡಿ, ಇದೆ ಅಟ್ಲಾಸು, ಇಟ್ ಈಸ್ ಅ ಬುಕ್, ರೈಟ್? ನೋಡಿ, ಈ ಥರ ತುಂಬ ಮ್ಯಾಪ್ಸ್ ಇರುತ್ತೆ ಅಟ್ಲಾಸಲ್ಲಿ. ನೋಡಿ, ಈ ಥರ ಎಷ್ಟೊಂದು ಮ್ಯಾಪ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಪ್ಲೇಸ್, ಆ ಪ್ಲೇಸ್ ಬಗ್ಗೆ, ಆ ಜಾಗದ ಬಗ್ಗೆ, ಅದರಲ್ಲಿ ಹರಿತಾ ಇರೋ ನದಿಗಳು, ನೇಮ್ಸ್ ಆಫ್ ದ ರಿವರ್ಸ್, ಮೌಂಟೇನ್ಸ್, ನೋಡಿ ಈ ಥರ ಎಷ್ಟೊಂದು ಮ್ಯಾಪ್ಸ್ ನೋಡ್ತಾ ಹೋಗ್ಬೋದು. ಸೊ ಈ ಫುಲ್ ಮ್ಯಾಪ್ಸ್ನ ಕಂಪೈಲ್ ಮಾಡಿ ಒಂದು ಬುಕ್ ಮಾಡಿರೋದಕ್ಕೆ ನಾವು ಅಟ್ಲಾಸ್ ಅಂತ ಕರಿತೀವಿ. ಯೂಸ್ಫುಲ್ನೆಸ್ ಆಫ್ ಮ್ಯಾಪ್ಸ್ ಗೊತ್ತಾಯ್ತಲ್ಲ. ಈಗ ಮ್ಯಾಪ್ಸು ಗ್ಲೋಬ್ಗಿಂತ ಯಾಕೆ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ. ಇಟ್ ಈಸ್ ವೆರಿ ಈಸಿ ಟು ಕ್ಯಾರಿ ಅಲ್ವಾ. ಈ ಬುಕ್ನ ನೀವು ಎಲ್ಲಿ ಬೇಕಾದರೆ ಅಲ್ಲಿ ಕ್ಯಾರಿ ಮಾಡ್ಬೋದಲ್ವಾ ವೆಲ್ ಯು ಟ್ರಾವೆಲಿಂಗ್. ಸೊ ನಿಮ್ಗೆ ಏನಾದರೂ ರೂಟ್ಸ್ ಫೈಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಯೂಸಿಂಗ್ ದಿಸ್ ಮ್ಯಾಪ್ಸ್ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಗೂಗಲ್ ಮ್ಯಾಪ್ಸ್ ನೋಡಿದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಅಲ್ವಾ. ಸುಮ್ಮನೆ ಗೂಗಲ್ ಮ್ಯಾಪ್ ಆನ್ ಮಾಡಿಬಿಟ್ರೆ ಅದೇ ನಿಮಗೆ ಜಾಗ ತೋರಿಸ್ತಾ ಹೋಗುತ್ತೆ. ಸೊ ಮ್ಯಾಪ್ಸ್ ಇಸ್ ಈಸಿ ಟು ಕ್ಯಾರಿ ಆ್ಯಂಡ್ ಈಸಿ ಟು ಹ್ಯಾಂಡಲ್. ಮತ್ತು ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನಮಗೆ. ಓಕೆ, ಇದು ಯೂಸ್ಫುಲ್ನೆಸ್ ಆಫ್ ಮ್ಯಾಪ್ಸ್ ಆಗಿತ್ತು. ನೆಕ್ಸ್ಟು ನಾವು ಏನು ನೋಡೋಣ, ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ಸ್ ಅಥವಾ ಏನು ಟೈಪ್ಸ್ ಆಫ್ ಮ್ಯಾಪ್ಸ್ ನೋಡೋಣ. ಫಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ಅದಾದಮೇಲೆ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ಸ್, ಈ ಥರ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಈ ಮ್ಯಾಪ್ಸಲ್ಲೂ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಆ ಟೈಪ್ಸ್ ಏನು, ಯಾಕೆ ಬೇಕು ನಮಗೆ, ಇದೆಲ್ಲ ನೋಡ್ತಾ ಹೋಗೋಣ.